ಏನಪ್ಪ ಚಂದ್ರು, ಚೆನ್ನಾಗಿದೆಯಾ? ಭಾಳ ಅಪರೂಪ ಆಯ್ತಪ್ಪ, ನೀನು ನೋಡೇ ಇರಲಿಲ್ಲ. ನೋಡೋಣ, ಚೆನ್ನಾಗಿದ್ದೀನಿ. ಸ್ವಲ್ಪ ಹಿಂಗೆ ಕೆಲಸದ ಬ್ಯುಸಿ ಇದ್ದೆ, ಬರೋಕ್ಕಾಗಿರಲಿಲ್ಲ. ನೀವು ಚೆನ್ನಾಗಿದ್ದೀರಾ? ಹ್ಞೂನಪ್ಪ, ನಾವು ಚೆನ್ನಾಗಿದ್ದೀವಿ. ನಮ್ಮ ಅಂಗಡಿ ಕಡೆಗೆ ಬಂದಿರಲಿಲ್ಲಲ್ಲ, ಅದಕ್ಕೆ ಕೇಳಿದೆ. ಏನು ಬೇಕಪ್ಪ? ಏನು ರೇಷನ್ ಏನಾದರೂ ಬೇಕಾ? ರೇಷನ್ ಏನು ಬೇಡಣ. ನಾನು ರೇಷನಿಗೆ ಬರಲಿಲ್ಲ. ಎಲೆ ಅಡಿಕೆ ಇದ್ರೆ ಕೊಡು, ಇಲ್ಲಾಂದರೆ ಇವು ಬೀಡ ಇದ್ದರೆ ಕೊಡೋಣ ಒಂದೆರಡು. ರೇಷನ್ ಬೇಡೇನೋ. ಬೀಡ ಐದವ್ ತಡಿಯಪ್ಪ. ನಮ್ಮ ಹುಡುಗ ಆಗಲೇ ರೆಡಿ ಮಾಡಿ ಇಟ್ಟಿದ್ನೇನ ನೋಡ್ತೀನಿ. ಕೊಡ್ತೀನಿ ತಡಿ. ಈಗ ತಾಳಪ್ಪ, ಎರಡು ಬೀಡ. ಸರಿ ಅಣ್ಣ, ನಾನು ಇನ್ನು ಬರ್ತೀನಾ? ಸರಿ ಅಪ್ಪ, ಆಯ್ತು, ಹೋಗ್ಬಾ. ಲೇ ರಮೇಶೇ, ಒಂದು 100 ರೂಪಾಯಿ ಇದ್ರೆ ತತ್ತಾರಲ್ಲ. ಸುಮ್ ಕೂತ್ಕೊಳ್ಳೋ ಪರ್ಲಾಗೆ, ನಾನು ಹತ್ರ ಇಲ್ಲಿಂದ ತರ್ತೀನಿ 100 ರೂಪಾಯಿ. ನೀನಿದ್ರೆ ಕೊಡು. ಅದೇನಲ್ಲ ಹಂಗಂತಿ, ಯಾವಾಗನ ಕೇಳಪ್ಪ. 1 ರೂಪಾಯಿ ಕೊಡ್ತೀನ ನೀನು? ಬಿಡ, ನೀನು ಸೀಮೆನಲ್ಲಿ ಹಿಂಗೆ ಮಾಡ್ತೀಯ. ಅಲ್ಲೋಡು ಚಂದ್ರು ಬಂದ. ಅವ್ನು ಕೇಳು, ಅವ್ನು ಕೊಡ್ತಾನೆ. ಚಂದ್ರು ಬಾರಯ್ಯ, ಒಳ್ಳೆ ಸಮಯಕ್ಕೆ ಬಂದೆ. ಏನಣ್ಣ, ಏನು ಕರೆದಿತ್ತು? ಚಂದ್ರು, 100 ರೂಪಾಯಿ ಇದ್ರೆ ಕೊಡ. ನಾಳೆಗೆ ವಾಪಸ್ ಕೊಡ್ತೀನಿ. ನನ್ನ ಹತ್ರ ಇಲ್ಲದಣ್ಣ ದುಡ್ಡು. ನಾನಿಲ್ಲ, ಅಂಗಡಿಗೆ ಬಂದಿದ್ನಪ್ಪ, ಮನೆಗೈತೆ ಪರ್ಸು. ಬೇಕಿದ್ರೆ ಆಮೇಲೆ ತಂದು ಕೊಡ್ತು ನೋಡು. ಸರಿ, ನಾನೇ ನಿಮ್ಮ ಮನೆ ಹತ್ರ ಬರ್ತೀನಿ, ಆಮೇಲೆ ಕೊಡು ಮತ್ತೆ 100 ರೂಪಾಯಿನ ಮರಿಬೇಡ. ಹಾಂ, ಸರಿ ಆಯ್ತು, ಬಾ ಕೊಡ್ತೀನಿ. ಚಂದ್ರು, ಒಂದು ಮಾತು ಕೇಳ್ತೀನಿ, ಬೇಜಾರು ಆಗ್ಬೇಡ. ಏನಣ್ಣ ಅಂಥದ್ದು? ಚಂದ್ರು, ಮದುವೆ ಆದ್ಮೇಲೆ ಭಾರಿ ಬುದ್ಧಿವಂತ ಆಗ್ಬಿಟ್ಟು ಕಣಪ್ಪ ನೀನು. ನೋಡು, 100 ರೂಪಾಯಿನೂ ಜೋಬ್ನಾಗ ಇಟ್ಕೊಂಬರಲ್ಲ ನೀನು. ಇಟ್ಕೊಂಬರ್ತಿದ್ದೆ ಕಣಣ್ಣ. ನಾನೇನೋ ಜಲ್ದಿ ಎಲೆಡ್ಕೆ ತಗೊಂಡೋಗೋಣ ಅಂತ ಬಂದಿದ್ದೆ ಅಂಗಡಿಗೆ, ಹಂಗಾಗಿ ಪರ್ಸ್ ಮನೆ ಬಿಟ್ಟು ಬಂದೀನಿ ಅಷ್ಟೇನೆ. ಸರಿ ಬಿಡಪ್ಪ, ಆಯಿತು. ಅಲ್ಲ ಚಂದ್ರು, ನೀನೇನಾದರೂ ಎತ್ತರ ಬೆಳಿತೀಯಾ ಅಥವಾ ನಿನ್ನ ಎತ್ತರ ಇಷ್ಟೇನಾ? ಕಣಣ್ಣ, ನಾನು ಇಷ್ಟೇ ಎತ್ತರಕ್ಕೆ ಬೆಳೆಯೋದು. ಯಾಕಂದರೆ ನಮ್ಮವ್ವ ನಮ್ಮಪ್ಪ ಸಣ್ಣವರಿದ್ದಾಗ ಕೈ ಕಾಲು ಹಿಡ್ಕೊಂಡು ಜಗ್ಗಾರಂತೆ. ಆದರೂ ಬೆಳೆದಿಲ್ಲ ನೋಡೋಣ, ಏನು ಮಾಡೋಕ್ಕಾಗತ್ತೆ. ಹೌದಾ ಚಂದ್ರು, ನಿಮ್ಮವ್ವ ನಿಮ್ಮಪ್ಪ ಕೈ ಕಾಲು ಹಿಡ್ಕೊಂಡು ಜಗ್ಗಾರೇನು? ಆದರೂ ನೀನು ಎತ್ತರಕ್ಕೆ ಬೆಳೆದಿಲ್ಲ ಅಂದರೆ ಇಲ್ಲೊಂದು ಸಮಸ್ಯೆ ಇದೆ, ಖಂಡಿತ ಸಮಸ್ಯೆ ಇದೆ. ಖಂಡಿತ ಇಲ್ಲೊಂದು ಸಮಸ್ಯೆ ಐತೆ. ಇಲ್ಲಿ ನನ್ನ ಎತ್ತರದ್ದೇ ನನಗೆ ಸಮಸ್ಯೆ ಆಗಿಲ್ಲಣ್ಣ. ನನ್ನ ಬುದ್ಧಿ ಐತಲ್ಲಣ್ಣ, ನನ್ನ ಬುದ್ಧಿ ಅತಿ ಎತ್ತರವಾಗಿ ಮಿತಿಲ್ದಲೇ ಬೆಳೆದು ಬಿಟ್ಟತ್ತಣ್ಣ. ಹಂಗಾಗಿ ನಮ್ಮ ಮನೆಗೆ ಎಲ್ಲರೂ ಭಾಳ ಬುದ್ಧಿವಂತಪ್ಪ, ನೀನು ಭಾಳ ಬುದ್ಧಿವಂತಪ್ಪ ಅಂತ ಆಡಿ ಹೊಗಳ್ತಾರೆ ನೋಡೋಣ.